ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎರಡು ಕನಸು ಧಾರಾವಾಹಿಗೆ ಸ್ವಾಗತ. ದಯವಿಟ್ಟು ಕ್ಷಮಿಸಬೇಕು, ಇಷ್ಟು ದಿನ ವಿಡಿಯೋನ ಪ್ರಸಾರ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಪರ್ಸ್ನಲ್ ರೀಸನಿಂದ ನಾನು ವಿಡಿಯೋನ ಹಾಕೋದಕ್ಕಾಗಲಿಲ್ಲ ಫ್ರೆಂಡ್ಸ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗ ನಾನು ಎರಡು ಕನಸು ಎಪಿಸೋಡನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ಎಪಿಸೋಡನ್ನ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಇದೊಂದು ಪ್ರಯತ್ನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವ ರೀತಿ ಬರ್ತಾಯಿದೆ ವೀಡಿಯೋಸು ನಮ್ಮದು ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಕೂಡ ಕಾಯ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ. ಹಿಂದಿನ ವೀಡಿಯೋದಲ್ಲಿ ಎಷ್ಟಾಗಿತ್ತಪ್ಪ ಅಂದರೆ, ಗೌರಿ ಗಂಡನ ಮನೆಗೆ ಬಂದಿರ್ತಾಳೆ. ಅದನ್ನು ನೋಡಿ ರಾಮುಗೆ ಶಾಕ್ ಆಗಿರುತ್ತೆ. ಅದಾದಮೇಲೆ ಅವನು ಕಾಲೇಜಿಗೆ ಲೆಕ್ಚರರ್ ಆಗಿರ್ತಾನೆ. ಲೆಕ್ಚರರ್ ಆಗಿ ಕಾಲೇಜಿಗೆ ಹೋದಾಗ ಅಲ್ಲಿ ಊರವರು ಒಬ್ಬ ರಾಮುವಿನ ಲವರ್ ಅಂತ ಅಂದರೆ ಅವನು ಇಷ್ಟಪಟ್ಟಿದ್ದಂಥ ಅವನ ಮಾವನ ಮಗಳು ಈ ಥರ ಹುಚ್ಚಿ ಆಗಿಬಿಟ್ಟಿದ್ದಾಳೆ ಅಂತ ವಿಷಯ ತಿಳಿದಾಗ ಅವನಿಗೆ ತುಂಬಾ ಬೇಜಾರಾಗಿರುತ್ತೆ. ಅದೇ ಬೇಜಾರಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅವನಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸೇ ಕಾದಿರುತ್ತೆ. ಅದೇನು ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಂತ ಕೆಲಸ ಆಗೋಯ್ತು ನನ್ನಿಂದ. ಲಲಿತಾ ಲಲಿತಾ ಲಲಿತಾ, ನನ್ನಿಂದ ನಿನ್ನ ಜೀವನನೇ ಹಾಳಾಗೋಯ್ತಲ್ಲ ಲಲಿತಾ. ತಪ್ಪು ಮಾಡಿಬಿಟ್ಟೆ, ನಾನು ಮದುವೆ ಮಾಡಿಕೊಂಡು ತಪ್ಪು ಮಾಡಿಬಿಟ್ಟೆ. ಅಯ್ಯೋ ದೇವ್ರೆ, ಇದೇನಿದು? ನೋಡಮ್ಮ ಗೌರಿ, ಏನು ಹೆದರ್ಕೋಬೇಡ. ನನ್ನ ಮಗ ಸ್ವಲ್ಪ ಮಾತು ಕಮ್ಮಿ, ಆದರೆ ಮನಸ್ಸು ತುಂಬ ಒಳ್ಳೆಯದು. ಅವನ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ನೀನೇ ಅವನನ್ನು ಬುಟ್ಟಿಗೆ ಹಾಕೋಬೇಕು. ಸ್ವಲ್ಪ ದಡ್ಡ. ಆಯ್ತತ್ತೆ. ಆಮೇಲೆ ಅವನ ಹತ್ರ ಆದಷ್ಟು ಪ್ರೀತಿಯಿಂದ ಮಾತಾಡು. ಅವನು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಂಬೇಡ. ಅವನು ಸ್ವಲ್ಪ ಮೊದಲಿಂದನೂ ಒಂಥರ ಮೂಡಿ, ಎಲ್ಲ ಭಾವನೆಗಳು ಇರುತ್ತೆ ಮನಸ್ಸಲ್ಲಿ, ಆದರೆ ತೋರಿಸ್ಕೊಳ್ಳೋದೇ ಇಲ್ಲ ನನ್ನ ಮಗ. ಆಯ್ತಿರಮ್ಮ, ಒಂದು ನಿಮಿಷ ಇರು, ಹಾಲು ತಂದು ಕೊಡ್ತೀನಿ. ಏನೋ ಒಂಥರ ಭಯ ಆಗ್ತಿದೆಯಲ್ಲ ನನಗೆ. ಅವ್ರ ಹತ್ರ ಒಂದ್ಸರಿನೂ ಮಾತಾಡಿಲ್ಲ ನಾನು. ಹೇಗೆ ಮಾತಾಡ್ತಾರೋ ಏನೋ, ನಾನು ಏನು ಮಾತಾಡಬೇಕೋ ಏನೋ ತಿಳಿತಾ ಇಲ್ಲ. ಅಂದರೂ ಇವತ್ತಿನ ದಿನ ನನ್ನ ಲೈಫಲ್ಲೇ ಮರೆಯೋಕ್ಕಾಗದಿರೋ ದಿನ. ನನಗಂತ ಅಲ್ಲ, ಪ್ರತಿಯೊಂದು ಹೆಣ್ಣಿಗೂ ಅಲ್ವಾ. ಏನಾಗುತ್ತೋ ಏನೋ. ತಗೊಳಮ್ಮ ಗೌರಿ, ಏನು ಭಯ ಪಡ್ಬೇಡ. ಈಗಿನ ಕಾಲದ ಹುಡುಗಿರಿಗೆ ಹೇಳ್ಕೊಡ್ಬೇಕಾ ನಾವು? ಆಯಿತು, ಹೋಗು ಮೇಲೆ. ಹಾಂ ಅತ್ತೆ, ಆಯಿತು. ಏನು ಮಾಡಲಿ ಇವಾಗ? ಹೇಗೆ ಇದರಿಂದ ತಪ್ಪಿಸ್ಕೊಳ್ಳಿ ನಾನು? ಮನಸ್ಸು ವಿಲಿ ಅಂತ ಒದ್ದಾಡ್ತಿದೆ ನಂದು. ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ, ಇದೆಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನಿವತ್ತು ಏನು ಮಾಡಲಿ? ಅದು ಹಾಲು ತಂದಿದ್ದೀನಿ, ತಗೊಳ್ಳಿ. ಯಾಕೆ ಮಾಡಿದ್ರ? ಏನಾಗ್ತಾ ಇದೆ ಅವ್ರಿಗೆ? ಅಯ್ಯೋ, ಏನೇನು ಆಗ್ತಿದೆಯಲ್ಲ ನನ್ನ ಜೀವನದಲ್ಲಿ. ಏನೇನು ಆಸೆ ಇಟ್ಕೊಂಡಿದ್ದೆ, ಆದರೆ ಇವರು ಏನು ಮಾಡ್ತಾ ಇದ್ದಾರೆ? ಬಾಲ್ಕನಿಯಲ್ಲಿ ಯಾಕೆ ಹೋಗಿ ಮಲ್ಕೊತಾ ಇದ್ದಾರೆ? ಅಂದರೆ ಇದರ ಅರ್ಥ ಇವ್ರಿಗೆ ಈ ಮದುವೆ ಬಲವಂತದ ಮದುವೆನಾ? ಇಲ್ಲ, ಸಾಧ್ಯ ಇಲ್ಲ. ಹೀಗಾಗಕ್ಕೆ ಸಾಧ್ಯನೇ ಇಲ್ಲ. ಲಲಿತಾ, ನಿನ್ನ ಬಿಟ್ಟು ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಪ್ರವೇಶ ಇಲ್ಲ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಆ ಮಾತನ್ನು ನಾನು ಉಳಿಸ್ಕೋತೀನಿ ಲಲಿತಾ, ನಾನು ಉಳಿಸ್ಕೋತೀನಿ. ನಿನ್ನ ಬಿಟ್ಟು ಬೇರೆ ಯಾವ ಹೆಣ್ಣಿಗೂ ನನ್ನ ಹೃದಯದಲ್ಲಿ ಸ್ಥಾನ ಇಲ್ಲ. ಬೇಕಾದಾಗಲಿ, ಏನು ಬೇಕಾದರೂ ಆಗಲಿ, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಲಲಿತಾ, ನಾನೇ ಕಾರಣ. ರಾಮು ಮತ್ತು ಗೌರಿ ಸಂಸಾರ ಶುರುವಾಗಿರುತ್ತೆ. ರಾಮ ಮನಸ್ಸು ಇನ್ಮೇಲೆ
ಬದಲಾಗುತ್ತೆ. ಗೌರಿ ಅದಕ್ಕೆ ಎದ್ದೇ ಬಂದಿಲ್ಲ ಅನಿಸುತ್ತೆ. ಹೋಗಿ ಒಂದ್ಸರಿ ನೋಡಲಾ? ನೋಡೋಣ. ಡೋರ್ ತೆಗೆದಿದ್ರೆ ಒಳಗಡೆ ಹೋಗ್ತೀನಿ, ಇಲ್ಲ ಅಂದರೆ ಅವರು ತೊಂದರೆ ಕೊಡೋದು ಬೇಡ. ಬಂದ್ಬಿಡ್ತೀನಿ. ಆರಾಮಾಗಿ ಮಲ್ಕೊಳ್ಳಿ ಮಕ್ಕಳು. ನಾನು ಏನು ಅಂದ್ಕೊಂಡಿದ್ನೋ ಅದು ಯಾವುದು ಆಗಿಲ್ಲ. ರಾಮು, ಯಾಕೆ ಪಾಪ ಹುಡುಗಿ ಮನ್ಸನ್ನು ಹಿಂಗೆ ನೋಯಿಸ್ತೀಯ? ಪಾಪ ಗೌರಿ ಏನು ಅಂದ್ಕೊಂಡಿರ್ಬೇಕು, ಎಷ್ಟು ಹೆದರಿರ್ಬೇಕು ಅವಳು. ಅಯ್ಯೋ, ಮತ್ತು ರಾಮು ಏನು ಮಾಡಿರ್ಬೋದು ರಾತ್ರಿ? ಅಯ್ಯೋ, ರಾಮು ಆಗಿದ್ರೆ ಬಾಲ್ಕನಿನಲ್ಲಿ ಮಲಗಿದ್ನ. ಇವನ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆ ಹುಡುಗಿಗೆ ಮಾತ್ರ ಅನ್ಯಾಯ ಆಗಬಾರ್ದು. ಅಮ್ಮ ತುಳಸಿ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಗಂಡಂಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನನಗೇನು ಗೊತ್ತಾಗ್ತಿಲ್ಲಮ್ಮ. ಗೊತ್ತಿಲ್ಲದೇನೋ ನಾನು ಈ ಮನೆ ಸೊಸೆಯಾಗಿ ಬಂದ್ಬಿಟ್ಟಿದ್ದೀನಿ, ಅವ್ರಿಗೆ ಹೆಂಡತಿಯಾಗಿ ಬಂದ್ಬಿಟ್ಟಿದ್ದೀನಿ. ಅವ್ರ ಮನಸ್ಸಲ್ಲಿ ನನಗೊಂದೇ ಒಂದು ಸ್ಥಾನ ಸಿಗೋ ಹಾಗೆ ಮಾಡಮ್ಮ. ಅಷ್ಟೇ ಸಾಕು ನನಗೆ, ಬೇರೆ ಏನು ಬೇಡ ತಾಯಿ. ಅವ್ರ ಹೃದಯದಲ್ಲಿ ನನಗೊಂದೇ ಒಂದು ಜಾಗ ಸಿಕ್ಕಿದ್ರೆ ಸಾಕು. ಕೊನೆಯವರೆಗೂ ಖುಷಿಯಾಗಿದ್ದು ಬಿಡ್ತೀನಿ. ಪಾಪ ಗೌರಿ ಎಷ್ಟು ಎದ್ರಿದ್ದಾಳೋ ಏನೋ ಪಾಪ. ಎದ್ದ ತಕ್ಷಣ ದೇವ್ರ ಪೂಜೆ ಮಾಡ್ತಿದ್ದಾಳೆ. ನನಗೆ ಗೊತ್ತು, ಈ ರಾಮು ನಡ್ಕೊಂಡಿರೋ ರೀತಿಗೆ ಅವಳಿಗೆ ಖಂಡಿತವಾಗ್ಲೂ ಭಯ ಆಗೇ ಇರುತ್ತೆ. ನನ್ನ ಜೀವನನೇ ಹಾಳು ಮಾಡಿಬಿಟ್ರು ಎಲ್ಲ ಸೇರಿಕೊಂಡು ಅಂತ ದೇವ್ರ ಹತ್ರ ಕೇಳ್ಕೊತಿರ್ಬೇಕು. ಈ ವಿಷಯನ ನಾನು ಕೇಳಲ್ಲ ಬೇಡವಾ? ಏನು ಗೊತ್ತಾಗ್ತಿಲ್ವಲ್ಲ. ಅಮ್ಮ ಗೌರಿ, ರಾಮುಗೆ ತಿಂಡಿನೂ ಕಾಫಿನೂ ರೆಡಿ ಮಾಡಮ್ಮ. ಸರಿ ಅತ್ತೆ. ಅವನಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಚಿತ್ರಾನ್ನ ನಾನೇ ಮಾಡಿಟ್ಟಿದ್ದೀನಿ. ಅವನಿನ್ನೇನು ಬರ್ತಾನೆ ಹೊರಡೋ ಟೈಮು, ಅವನಿಗೆ ನೀನೇ ತಿಂಡಿ ಹಾಕ್ಕೊಡು. ಹೋಗು ತಗೊಂಡು ಬಾ. ಸರಿ ಅತ್ತೆ. ಅಲ್ಲ ಕಣೆ, ಇದೆಲ್ಲ ಹೇಳಬೇಕಾ? ಈಗಿನ ಕಾಲದ ಹುಡುಗಿರಿಗೆ ಎಲ್ಲ ಗೊತ್ತಿರುತ್ತೆ ಬಿಡೆ. ನಮ್ಮ ರಾಮು ಸರಿ ಇದ್ದಿದ್ರೆ ನಾನು ಏನು ಕೇಳ್ತಿರ್ಲಿಲ್ಲ ರೀ. ಆದರೆ ಕಳೆದ ರಾತ್ರಿಲಿ ಅವರಿಬ್ಬರ ಮಂದಿ ಏನೂ ಆಗೇ ಇಲ್ಲ ರೀ. ಏನು ಹೇಳ್ತಿದ್ಯಾ? ನಿಜನಾ? ಏನೇ ಇದು ಹಿಂಗಾಗ್ತಿದ್ಯಲ್ಲ? ಪಾಪ ಈ ಹುಡುಗಿ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ಬೋದಲ್ವಾ? ಪಾಪ ರೀ, ನಮ್ಮ ಹತ್ರ ಹೇಳ್ಕೊಂಡ್ರೆ ಏನು ಅನ್ಕೋತಾರೋ ಅಂದ್ಬಿಟ್ಟು ನನ್ನ ಹತ್ರ ಏನೂ ಹೇಳಿಲ್ಲ ಅವಳು. ಮದುವೆ ಕೊಸೋದ್ರಲ್ಲಿ ಹೆಣ್ಮಕ್ಳು ಎಷ್ಟು ಲವಲವಿಕೆಯಾಗಿ ಗಂಡನ ರೂಮ್ಗೆ ಹೋಗ್ತಾರೆ, ಅವ್ರ ಜೊತೆ ಚೆನ್ನಾಗಿರ್ತಾರೆ. ಆದರೆ ನಮ್ಮ ಗೌರಿ ಗಂಡನ ರೂಮ್ಗೆ ಹೋಗೋದಕ್ಕೆ ಒಳ್ಳೆ ಹುಲಿ ಬೋನ್ಗೆ ಜಿಂಕೆ ಹೋಗೋ ಥರ ಹೋಗ್ತಾಳೆ ರೀ. ನನಗಂತೂ ಅಯ್ಯೋ ಅಂತ ಅನಿಸುತ್ತೆ. ಸರಿ ಹೋಗುತ್ತೆ ಕಣೆ, ಸರಿ ಹೋಗುತ್ತೆ. ಅವನಿಗೆ ಇದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು. ನಾವು ಕಾಯೋಣ. ಅಪ್ಪ ಅಮ್ಮ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಅಲ್ಲ ಕಣೋ, ಗೌರಿ ತಿಂಡಿ ತರಕ್ಕೆ ಹೋಗಿದ್ದಾಳೆ, ಇರು ತಿನ್ಕೊಂಡು ಹೋಗುವಂತೆ. ನಿನಗಿಷ್ಟ ಅಂತ ಅವಳೇ ಅವಳ ಕೈಯಾರ ಚಿತ್ರಾನ್ನ ಮಾಡಿದ್ದಾಳೆ. ತಗೊಳ್ಳಿ ಚಿತ್ರಾನ್ನ. ಫ್ರೆಂಡ್ಸ್, ಇವತ್ತಿನ 2 ಕನಸು ಎಪಿಸೋಡ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಹೇಗಿದೆ ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.